ಬೆಂಗಳೂರಿನ ಬಾಂಬ್ ಬ್ಲಾಸ್ಟರ್ನ ಪ್ರಕರಣದಲ್ಲಿ ನಿನ್ನೆ ದಿನ ತೀರ್ಥಹಳ್ಳಿಯಿಂದ ಸಾಯಿ ಪ್ರಸಾದ್ ಅನ್ನುವಂಥ ಬಿಜೆಪಿ ಕಾರ್ಯಕರ್ತನನ್ನು ಎನ್ಐಎ ಕರ್ಕೊಂಡು ಹೋಗಿತ್ತು ವಿಚಾರಣೆಗಾಗಿ. ಅದರ ಬಗ್ಗೆ ಸಾಕಷ್ಟು ಪ್ರಚಾರ ಆಗ್ತಾ ಇತ್ತು. ಒಬ್ಬ ಬಿಜೆಪಿ ಕಾರ್ಯಕರ್ತ ಎನ್ಐಎ ಇದರಲ್ಲಿ ಆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸೇರಿದ್ದಾನೆ ಅನ್ನೋ ರೀತಿಯಲ್ಲಿ ಪ್ರಚಾರ ಆಗ್ತಾ ಇತ್ತು. ಆದರೆ ಈಗಾಗಲೇ ಎನ್ಐಎನವರು ಅವನ್ನ ಕರ್ಕೊಂಡು ಹೋಗಿ ಅವನ ವಿಚಾರಣೆ ಮಾಡಿಸಿ ಕಳಿಸ್ಕೊಟ್ಟಿದ್ದಾರೆ. ಒಬ್ಬ ಮತಿನ್ ಅನ್ನುವಂಥ ಕ್ರಿಮಿ ಅವನ ಮೊಬೈಲ್ ಅಂಗಡಿಯಲ್ಲಿ ಸಿಮ್ ಖರೀದಿ ಮಾಡಿದಾಗ ಕೊಟ್ಟಂಥ ವಿಳಾಸವನ್ನು ಉಪಯೋಗಿಸಿ ಒಂದು ಫೇಸ್ಬುಕ್ ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಮಾಡಿದ್ದ. ಅದರಲ್ಲಿ ವಿಚಾರಣೆಗೆ ಕರೆದಿದ್ರು. ಸತ್ಯಾಂಶ ಎನ್ಐಎ ಗೊತ್ತಾದಾಗ ಈಗ ಕಳಿಸ್ಕೊಟ್ಟಿದ್ದಾರೆ, ವಾಪಸ್ ಊರಿಗೆ ಬರ್ತಾ ಇದ್ದಾನೆ ಅವನು. ಇದಲ್ಲದೆ ಭಯಪಡುವಂಥದ್ದು ಏನು ಅಂದರೆ ಅವನ ಅಂಗಡಿನಲ್ಲಿ ಯಾರ್ಯಾರು ಸಿಮ್ ಖರೀದಿ ಮಾಡಿದ್ದಾರೆ ಸುಮಾರು 8 ಜನ ಹಿಂದೂಗಳ ಹೆಸರಿನಲ್ಲಿ ಫೇಸ್ಬುಕ್ ಐಡಿಯನ್ನು ಕ್ರಿಯೇಟ್ ಮಾಡಿದ್ದಾನೆ. ಬಹುಶಃ ಇನ್ನೂ 8 ಜನನ ಎನ್ಐಎ ಕರೀಬೋದು ಅಂತ ಕಾಣಿಸ್ತದೆ. ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಈ ಕೆಲವು ಅಂಗಡಿಗಳಲ್ಲಿ ಸಿಮ್ ಖರೀದಿ ಮಾಡುವಾಗಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇವರು ಎಷ್ಟು ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತ ಇದರಿಂದ ಗೊತ್ತಾಗ್ತದೆ. ಯಾವ ಬಿಜೆಪಿ ಕಾರ್ಯಕರ್ತನೂ ಈ ರೀತಿಯ ರಾಷ್ಟ್ರ ವಿರೋಧಿ ಕೃತ್ಯದಲ್ಲಿ ಖಂಡಿತ ಭಾಗಿಯಾಗಲಾರ. ಹಾಗೆಯೇ ನಮ್ಮ ಸಾಮಾನ್ಯ ಕಾರ್ಯಕರ್ತನಾಗಿ ಅತ್ಯಂತ ಒಳ್ಳೆಯ ಜೀವನ ನಡೆಸ್ತಾ ಇರುವಂಥ ಸಾಯಿ ಪ್ರಸಾದ್, ಕೇವಲ ಒಬ್ಬ ಪೇಂಟರ್ ಅವ ಸಾಯಿ ಪ್ರಸಾದ್, ವಿಚಾರಣೆಯಲ್ಲಿ ಸಹಕರಿಸಿ ಆತ ಏನು ಮಾಡಿದ್ದಾನೆ ಅಂತೇಳಿ ಸತ್ಯಾಂಶಗಳನ್ನು ಹೇಳಿದ್ದಾನೆ. ಇದರಿಂದ ಒಳ್ಳೆಯದಾಗಿದೆ. ಆತ ಬರ್ತಾ ಇದ್ದಾನೆ. ದಯವಿಟ್ಟು ಅಪಾರ್ಥ ಕಲ್ಪಿಸುವಂಥ ಪ್ರಚಾರ ಬೇಡ ಅಂತೇಳಿ ನನ್ನ ವಿನಂತಿ.